ಟಿಕೆಟ್ನ ನಮ್ಮ ವರಿಷ್ಠರು ಅನೌನ್ಸ್ ಮಾಡಿದ್ದಾರೆ. ಶ್ರೇಯಸ್ ಪಟೇಲ್ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ದಾರೆ. ನಮ್ಮನ್ನೆಲ್ಲ ಕೇಳಿದರು, ಮತ್ತು ರಿಪೋರ್ಟು ತನಿಖೆ ಮಾಡಿದಾಗ, ಸರ್ವೆ ಮಾಡಿಸಿದಾಗ ಅವ್ರ ಹೆಸರು ಬಂದಿದೆ. ತನಿಖೆಯಲ್ಲಿ ಶ್ರೇಯಸ್ ಪಟೇಲ್ಗೆ ಜನಾಭಿಪ್ರಾಯ ಜಾಸ್ತಿ ಬಂದಿದೆ, ಅವನಿಗೆ ಕೊಡ್ತೀವಿ ಅಂದರು. ಎಲ್ಲರೂ ಒಮ್ಮತದಿಂದ, ಇಡೀ ಜಿಲ್ಲೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದಲೇ ಒಮ್ಮತದಿಂದ ಆ ಹೆಸರನ್ನ ನಾವು ಒಪ್ಕೊಂಡಿದ್ದೀವಿ, ಸ್ವಾಗತ ಮಾಡಿ ನಾವೀಗಾಗಲೇ ಚುನಾವಣಾ ಪೂರ್ವವಾಗಿ 2 ಸಭೆನ ಮಾಡಿದ್ದೇವೆ. 2 ಸಭೆ ನಡೆದಿದೆ. ಮುಖ್ಯಮಂತ್ರಿ DCM ಎಲ್ಲ ಬಂದಿದ್ದಾರೆ, ನಡೆದಿದೆ. ಈಗಲೂ ಸತ್ಯ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮಲ್ಲಿರೋ ಭಿನ್ನಾಭಿಪ್ರಾಯ ಎಲ್ಲವನ್ನೂ ಸರಿ ಮಾಡಿಕೊಂಡು ಈ ಸಾರಿ ಏನಾದರೂ ಮಾಡಿ MP ನಾವು ತಗೊಳ್ಳೇಬೇಕು ಅಂತೇಳಿ ಹೋರಾಟ ಮಾಡ್ತೀವಿ. NDA ಅಭ್ಯರ್ಥಿ ಹೌದು, NDA ಅಭ್ಯರ್ಥಿ ನಮ್ಮಲ್ಲಿ ಹೋದ ಸರಿನೂ ಕಾಂಗ್ರೆಸ್ಸು ಮತ್ತು JDS ಅಲಯನ್ಸ್ ಇತ್ತು. ತೇಜುಕುಮಾರ್ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕಾಂಗ್ರೆಸ್ಸು JDS ಅಲಯನ್ಸ್ ಇತ್ತು. ಆದರೆ ಏನಾಯಿತು? ಗೆದ್ದರು. ಆದರೆ ಹೋದ ಸಾರಿ ಆದ ಚುನಾವಣೆನೂ ಈ ಸಾರಿನೂ ಅಲಯನ್ಸಲ್ಲಿ ಇದು ಮಾಡಿರ. ಹೋದ ಸಾರಿ ಏನಾಗಲಿಲ್ಲ, BJP ಗೆಲ್ಲಕ್ಕಾಗಲಿಲ್ಲ. ಅಲಯನ್ಸಿನ ಪ್ರಶ್ನೆ ಬರೋದಿಲ್ಲ. BJP 1.5 ಲಕ್ಷ MLA ಎಲೆಕ್ಷನ್ ಬಂದರೂ ತಗೋತಿದ್ದೆ, ಪಾರ್ಲಿಮೆಂಟ್ ಬಂದರೆ 2 ಲಕ್ಷ ತಗೋತು. ಹೋದ ಸಾರಿ 4 ಲಕ್ಷ ಚಿಲ್ಲರೆ ತಗೋತು. ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಬಹುಶಃ ಯಾವುದೇ NDA ಅಲಯನ್ಸ್ ಆದ್ರೂ ಈ ಸಾರಿ ಜನ ಅದನ್ನೆಲ್ಲ ಬದಿಗೊತ್ತಿ ಈಗ NDA ಅವರು ಮೈತ್ರಿ ಮಾಡ್ಕೊಂಡಿದ್ದಾರೆ. ನಾವು ಮೈತ್ರಿ ಮಾಡ್ಕೋಬೇಡಿ ಅಂತ ಹೇಳಕ್ಕೆ ನಾವು ಯಾರೂ ಅಲ್ಲ. ಅವರು ಜಾತ್ಯತೀತ ಪಕ್ಷದ ಹೆಸರನ್ನ ಇಟ್ಕೊಂಡು, ಜಾತ್ಯತೀತ ತತ್ವನ ಇಟ್ಕೊಂಡು ಅಲ್ಲಿ ಅಲಯನ್ಸ್ ಮಾಡ್ಕೊಂಡಿರೋದು ತಪ್ಪು ಅಂತೇಳಿ ಎಲ್ಲ ಸಾರ್ವಜನಿಕರಿಗೆ ಗೊತ್ತಾಗಿದೆ. ಅದು ಸದ್ಯದಲ್ಲೇ ಗೊತ್ತಾಗುತ್ತೆ. ಈ ಸಾರಿ ರಿಸಲ್ಟಲ್ಲಿ ಗೊತ್ತಾಗುತ್ತೆ ಅದರ ಬಗ್ಗೆ. ಟಿಕೆಟ್ನ ನಮ್ಮ ವರಿಷ್ಠರು ಅನೌನ್ಸ್ ಮಾಡಿದ್ದಾರೆ. ಶ್ರೇಯಸ್ ಪಟೇಲ್ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ದಾರೆ. ನಮ್ಮನ್ನೆಲ್ಲ ಕೇಳಿದರು, ಮತ್ತು ರಿಪೋರ್ಟು ತನಿಖೆ ಮಾಡಿದಾಗ, ಸರ್ವೆ ಮಾಡಿಸಿದಾಗ ಅವ್ರ ಹೆಸರು ಬಂದಿದೆ. ತನಿಖೆಯಲ್ಲಿ ಶ್ರೇಯಸ್ ಪಟೇಲ್ಗೆ ಜನಾಭಿಪ್ರಾಯ ಜಾಸ್ತಿ ಬಂದಿದೆ, ಅವನಿಗೆ ಕೊಡ್ತೀವಿ ಅಂದರು. ಎಲ್ಲರೂ ಒಮ್ಮತದಿಂದ, ಇಡೀ ಜಿಲ್ಲೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದಲೇ ಒಮ್ಮತದಿಂದ ಆ ಹೆಸರನ್ನ ನಾವು ಒಪ್ಕೊಂಡಿದ್ದೀವಿ, ಸ್ವಾಗತ ಮಾಡಿ ನಾವೀಗಾಗಲೇ ಚುನಾವಣಾ ಪೂರ್ವವಾಗಿ 2 ಸಭೆನ ಮಾಡಿದ್ದೇವೆ. 2 ಸಭೆ ನಡೆದಿದೆ. ಮುಖ್ಯಮಂತ್ರಿ DCM ಎಲ್ಲ ಬಂದಿದ್ದಾರೆ, ನಡೆದಿದೆ. ಈಗಲೂ ಸತ್ಯ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮಲ್ಲಿರೋ ಭಿನ್ನಾಭಿಪ್ರಾಯ ಎಲ್ಲವನ್ನೂ ಸರಿ ಮಾಡಿಕೊಂಡು ಈ ಸಾರಿ ಏನಾದರೂ ಮಾಡಿ MP ನಾವು ತಗೊಳ್ಳೇಬೇಕು ಅಂತೇಳಿ ಹೋರಾಟ ಮಾಡ್ತೀವಿ. NDA ಅಭ್ಯರ್ಥಿ ಹೌದು, NDA ಅಭ್ಯರ್ಥಿ ನಮ್ಮಲ್ಲಿ ಹೋದ ಸರಿನೂ ಕಾಂಗ್ರೆಸ್ಸು ಮತ್ತು JDS ಅಲಯನ್ಸ್ ಇತ್ತು. ಕಾಂಗ್ರೆಸ್ಸು JDS ಅಲಯನ್ಸ್ ಇತ್ತು. ಆದರೆ ಏನಾಯಿತು? ಗೆದ್ದರು. ಆದರೆ ಹೋದ ಸಾರಿ ಆದ ಚುನಾವಣೆನೂ ಈ ಸಾರಿನೂ ಅಲಯನ್ಸಲ್ಲಿ ಇದು ಮಾಡಿರ. ಹೋದ ಸಾರಿ ಏನಾಗಲಿಲ್ಲ, BJP ಗೆಲ್ಲಕ್ಕಾಗಲಿಲ್ಲ. ಅಲಯನ್ಸಿನ ಪ್ರಶ್ನೆ ಬರೋದಿಲ್ಲ. BJP 1.5 ಲಕ್ಷ MLA ಎಲೆಕ್ಷನ್ ಬಂದರೂ ತಗೋತಿದ್ದೆ, ಪಾರ್ಲಿಮೆಂಟ್ ಬಂದರೆ 2 ಲಕ್ಷ ತಗೋತು. ಹೋದ ಸಾರಿ 4 ಲಕ್ಷ ಚಿಲ್ಲರೆ ತಗೋತು. ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಬಹುಶಃ ಯಾವುದೇ NDA ಅಲಯನ್ಸ್ ಆದ್ರೂ ಈ ಸಾರಿ ಜನ ಅದನ್ನೆಲ್ಲ ಬದಿಗೊತ್ತಿ ಈಗ NDA ಅವರು ಮೈತ್ರಿ ಮಾಡ್ಕೊಂಡಿದ್ದಾರೆ. ನಾವು ಮೈತ್ರಿ ಮಾಡ್ಕೋಬೇಡಿ ಅಂತ ಹೇಳಕ್ಕೆ ನಾವು ಯಾರೂ ಅಲ್ಲ. ಅವರು ಜಾತ್ಯತೀತ ಪಕ್ಷದ ಹೆಸರನ್ನ ಇಟ್ಕೊಂಡು, ಜಾತ್ಯತೀತ ತತ್ವನ ಇಟ್ಕೊಂಡು ಅಲ್ಲಿ ಅಲಯನ್ಸ್ ಮಾಡ್ಕೊಂಡಿರೋದು ತಪ್ಪು ಅಂತೇಳಿ ಎಲ್ಲ ಸಾರ್ವಜನಿಕರಿಗೆ ಗೊತ್ತಾಗಿದೆ. ಅದು ಸದ್ಯದಲ್ಲೇ ಗೊತ್ತಾಗುತ್ತೆ. ಈ ಸಾರಿ ರಿಸಲ್ಟಲ್ಲಿ ಗೊತ್ತಾಗುತ್ತೆ ಅದರ ಬಗ್ಗೆ.